ಅಯ್ಯೋ ರೀ 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 ರೀ. ಅಯ್ಯೋ ಜುಮ್ಕಿ 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 ನನ್ ಜುಮ್ಕಿ. ಅಯ್ಯೋ ರೀ ನನ್ ಜುಮ್ಕಿ. ಹಾ ಜುಮ್ಕಿನೇ, ಅದು ನಿನ್ನೆಲ್ಲೋ ಬೀಳ್ಸ್ಕೊಂಡು ಅಯ್ಯಯ್ಯೋ ಜುಮ್ಕಿ ಅಂದ್ರೆ ಸಿಕ್ಬಿಡುತ್ತಾ ಅದು? ಅಯ್ಯೋ ಅದಲ್ಲ ರೀ, ನನ್ ಜುಮ್ಕಿನ ಈಗ ತಾನೇ ನೀವ್ ಬಿಸಾಕಿದ್ರಿ. ನಾ ಯಾಕೆ ಬಿಸಾಕ್ತೀನಿ? ಅಷ್ಟಕ್ಕೂ ನಿನ್ ಜುಮ್ಕಿ ನನ್ ಹತ್ರ ಹೇಗ್ ಬರುತ್ತೆ? ಇಲ್ಲೇ ಕಳ್ಕೊಂಡೆ ಅಲ್ವಾ, ಅದ್ ನಿಮ್ಗೆ ಸಿಕ್ಕಿದೆ. ನಾನ್ ಹುಡುಕ್ತಿರೋದ್ ಗೊತ್ತಿದ್ರು ಕೂಡ ನನ್ಗದನ್ ಕೊಡದೆ ಬಿಸಾಕ್ಬಿಟ್ರಿ. ಅದ್ ನಿನ್ ಜುಮ್ಕಿನ? ಏನೋ ನಾನ್ ನೋಡ್ಲಿಲ್ಲ, ಕೈಗೇನೋ ಸಿಕ್ತು ಅಂತ ಹಾಗೆ ಬಿಸಾಕ್ಬಿಟ್ಟೆ. ಇಲ್ಲ, ನೀವ್ ಬೇಕು ಅಂತಾನೆ ಬಿಸಾಕಿದ್ರಿ. ನಾನ್ ಬೇಕು ಅಂತ ಬಿಸಾಕಿದ್ರೆ ನಾನೇ ಬೇಕು ಅಂತ ಬಿಸಾಕ್ದೆ ಅಂತಾನೆ ಹೇಳ್ತಿದ್ದೆ. ನನ್ಗೆ ಯಾವ ಭಯನೂ ಇಲ್ಲ. ಇವಾಗ ಮುಖ ಯಾಕೆ ಹೀಗ್ ಮಾಡ್ಕೋತಾ ಇದ್ಯಾ? ಜುಮ್ಕಿ ಬೇಕು ಅಷ್ಟೇ ತಾನೆ? ಬಾಯ್ಲಿ, ಆ ಜುಮ್ಕಿ ಕೊಡಿಲಿ. ಯಾಕೆ? ಎಸ್ದಿರೋದ್ ಬೇಕಾ ಬೇಡವಾ? ಬೇಕು. ಹಾಗಿದ್ರೆ ಕೊಡು. ಅವಾಗ್ಲೂ ಕೂಡ ಹೀಗೆ ಅಲ್ವಾ ಎಸ್ದಿದ್ದು? ಅಯ್ಯೋ ರಾಮ, ಅಯ್ಯೋ ಇದನ್ನು ಬಿಸಾಕ್ಬಿಟ್ರಲ್ರಿ. ಇವಾಗ ಹೋಗ್ ನೋಡು, ಎರಡು ಒಂದೇ ಕಡೆ ಬಿದ್ದಿರುತ್ತೆ. ಬಾ ಹುಡ್ಕೋಣ. ಒಬ್ಬರ ಜೀವನ ಮತ್ತೊಬ್ರಿಗೆ ಚೆನ್ನಾಗೇ ಕಾಣಿಸತ್ತೆ, ಆದ್ರೆ ಅವ್ರವ್ರ ಕಷ್ಟ ಅವ್ರವ್ರಿಗಿರತ್ತೆ. ನಿನ್ಗೇನಾಗಿದೆ? ಇಬ್ರು ಸೊಸೆರು ಒಳ್ಳೆಯವರೇ ಅಲ್ವಾ? ಸೊಸೆ ಬುದ್ಧಿ ಹೊರಗ್ ಬಂದ್ರೆ ಮಗನ್ ಸಂಸಾರ ಹೊರಗ್ ಬರತ್ತೆ ಅಂತ ಅತ್ತೆಂದಿರು ಬಾಯಿ ಮುಚ್ಕೊಂಡಿರೋಷ್ಟು ದಿವಸ ಎಲ್ರು ಸೊಸೆಂದಿರು ಒಳ್ಳೆಯವ್ರೆ. ಯಾವತ್ತೂ ನಾನು ಯಾರ ಹತ್ರನೂ ಏನು ಹೇಳ್ಕೊಂಡಿಲ್ಲ. ಆದ್ರೆ ನನ್ ಸೊಸೆ ಒಳ್ಳೆಯವಳಲ್ಲ ಅಂತ ನೀನ್ ಸಂಕಟ ಪಡ್ತಿರೋದಕ್ಕೆ ಹೇಳ್ತಿದ್ದೀನಿ. ನನ್ ದೊಡ್ಡ ಸೊಸೆ ಮನೆಗ್ ಬಂದ್ಮೇಲೆ ಇಂಥ ಸೊಸೆ ನಾನು ಕೊಟ್ಬಿಟ್ಟಿಯಲ್ಲ ದೇವ್ರೆ ಅಂತ ನಾನ್ ದುಃಖ ಪಡೆದಿರೋ ಕ್ಷಣನೇ ಇಲ್ಲ. ಅಂದ್ರೆ ನಿನ್ ದೊಡ್ಡ ಸೊಸೆ ನಮ್ ಸೊಸೆ ತರನೇನಾ? ಈ ಸೊಸೆಂದಿರ್ಗೆ ಅತ್ತೆಂದಿರ್ಬೇಕಾಗಿಲ್ಲ, ಗಂಡಂದಿರ್ಬೇಕು. ಆದ್ರೆ ನನ್ ದೊಡ್ಡ ಸೊಸೆಗೆ ನನ್ ಮಗನು ಕೂಡ ಬೇಕಾಗಿಲ್ಲ. ನಿಮ್ ಮಗನ್ ಪರಿಸ್ಥಿತಿ ಆ ತರ ಇದ್ದಾಗ ನಾನೇನ್ ಮಾಡ್ಲಿ ಅತ್ತೆ? ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು, ನನ್ ಮೇಲ್ ಚಾಡಿ ಹೇಳಕ್ ಕಾಯ್ತಾ ಇರ್ತೀರಾ. ಅತ್ತೆ ಅತ್ತೆ, ಅಡ್ಗೆ ಏನ್ ಮಾಡ್ಲಿ? ನಿನ್ಗೇನ್ ಇಷ್ಟನೋ ಅದನ್ನೇ ಮಾಡು. ನಿನ್ ಕೈಯಲ್ಲಿ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ. ನನ್ ಚಿಕ್ಕ ಸೊಸೆ. ನಮಸ್ಕಾರ. ನೀನ್ ಹೇಳ್ತಾ ಇದ್ದಿದ್ ಸೊಸೆ ಇವಳೇನಾ? ನಿಜವಾಗ್ಲೂ ದೇವತೆ ತರ ಇದ್ದಾಳೆ. ನಿಮ್ಮತ್ತೆ ನಿನ್ ಬಗ್ಗೆ ತುಂಬಾ ಹೊಗಳ್ತಾ ಇದ್ರಮ್ಮ. ಅದೆಲ್ಲ ನಮ್ಮತ್ತೆ ಒಳ್ಳೆತನ ಅಷ್ಟೆ. ಇಂಥ ಒಳ್ಳೆ ಅತ್ತೆ ಸಿಗೋದು ನನ್ನ ಅದೃಷ್ಟ. ಅಬ್ಬಾ, ಎಷ್ಟು ಪೂಸಿ ಹೊಡಿತಿದ್ಯೆ. ಅದಕ್ಕೆ ನೀನ್ ಎಲ್ರಿಗೂ ಒಳ್ಳೆಯವಳ ತರ ಅನ್ನಿಸ್ತ್ಯಾ, ನಾನ್ ಕೆಟ್ಟವಳ ತರ ಕಾಣಿಸ್ತೀನಿ. ನಾನು ಹೋಗಿ ಅಡ್ಗೆ ಮಾಡ್ತೀನಿ ಅತ್ತೆ. ಸರಿನಮ್ಮ. ನಿನ್ ಚಿಕ್ಕ ಸೊಸೆ ನಿನ್ ಹೇಳ್ದೇನೆ ಏನು ಮಾಡಲ್ಲ ಅನ್ಸುತ್ತೆ ಕೌಸಲ್ಯ. ಅಡ್ಗೆ ಮಾಡೋದಕ್ಕೂ ಪರ್ಮಿಷನ್ ತಗೋತಿದ್ದಾಳೆ. ನನ್ ಸೊಸೆ ಅಡ್ಗೆನೇ ಮಾಡಲ್ಲ. ಆ ಸಮಸ್ಯೆ ನೀನೊಬ್ಬಳ್ದೇ ಅಲ್ಲ ಭಾರತಿ. ಹಾಗ್ ನೋಡಿದ್ರೆ ನನ್ ದೊಡ್ಡ ಸೊಸೆ ಕೂಡ ಅಷ್ಟೇ. ಇವತ್ತಿನ ತನಕ ಸ್ಟವ್ ಹಚ್ಚಿರೋದನ್ನೇ ನೋಡಿಲ್ಲ. ನನ್ ಮರ್ಯಾದೆನ ಇವ್ರ ಮುಂದೆ ಹರಾಜಾಗ್ತಾ ಇದ್ದೀರಾ. ಅಷ್ಟಕ್ಕೂ ನಿಮ್ಮನ್ ಕೇಳ್ದೆ ಅವನಿಗೆ ದುಡ್ಡು ಕೊಟ್ಲು ಅಂತ ವೈದೇಹಿಗ ಅಷ್ಟೆಲ್ಲ ಬೈದ್ರು ಕೂಡ ಮತ್ತೆ ಇವಾಗ ಬಂಗಾರದಂತ ಸೊಸೆ ಅಂತಿದಾರಲ್ಲ. ಹಾಗಾದ್ರೆ ಆ ಡೋಸ್ ಸಾಕಾಗಿಲ್ಲ ಅನ್ಸುತ್ತೆ. ಕಂಪ್ಲೀಟ್ ಆಗಿ ವೈದೇಹಿನ ಕೆಟ್ಟವಳನ್ನಾಗ್ ಮಾಡೋವರೆಗೂ ನನಗ್ ನೆಮ್ಮದಿ ಇರಲ್ಲ. ಮಾಡ್ತೀನಿ. ಸರಿ ಅಮ್ಮ, ಚೆಕ್ ಬುಕ್ ಮೇಲಿದೆ, ಬರ್ಕೊಂಡ್ ತರ್ತೀನಿ. ದೇವಾಂಶ್, ಕೇಳ್ತಿದ್ದ ಹಾಗೆ 5 ಲಕ್ಷ ಚೆಕ್ ಕೊಡ್ತಾ ಇದ್ಯಾ? ಯಾಕೆ ಏನು ಅಂತ ಕೇಳಲ್ವಾ? ಯಾಕಮ್ಮ? ಚೆಕ್ ಪವರ್ ನನ್ನ ಹತ್ರ ಇದೆ ಅಂತನಾ? ಒಂದ್ ವೇಳೆ ನನಗೇನಾದ್ರೂ ಬೇಕಾಗಿದ್ರು ನಿನಗೆ ಹೇಳಿ ಆಮೇಲೆ ಸೈನ್ ಮಾಡಿ ತಗೋತಿದ್ದೆ. ಅಂಥದ್ರಲ್ಲಿ ನೀನ್ ಕೇಳಿದ್ರೆ ಯಾಕೆ ಅಂತ ಕೇಳ್ತೀನಾ? ಏನೋ ತಗೊಂಡಿರ್ತೀಯ ಅಲ್ವಾ? ಮಗ ಕೊಡೋ ಅಂತ ಬೆಲೆ ಗೌರವ ಯಾವ ಸೊಸೆನೂ ಕೊಡಲ್ಲ ಕಣೋ. ಏನಾಯ್ತಮ್ಮ? ವೈದೇಹಿ ಸೇಟುಗ್ ಫೋನ್ ಮಾಡಿ ನೆಕ್ಲೆಸ್ ಆರ್ಡರ್ ಮಾಡಿದಾಳೆ. ಆ ಸೇಟು ನೆಕ್ಲೆಸ್ ತಂದು ಕೊಡೋವರೆಗೂ
ಅವಳು ಆರ್ಡರ್ ಮಾಡಿರೋ ವಿಷಯನೇ ನಮಗ್ ಗೊತ್ತಿರ್ಲಿಲ್ಲ. ನೆಕ್ಲೆಸ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ, ಕೇಳಿದ್ರೆ 10 ಕೊಡಿಸ್ಬೋದು. ಆದ್ರೆ ಮನೇಲಿ ದೊಡ್ಡವರು ಅಂತಿದೀವಲ್ಲೋ, ನಮಗೊಂದ್ ಮಾತು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮ, ನಿಜವಾಗ್ಲೂ ವೈದೇಹಿ ಹಾಗೆ ಮಾಡಿದ್ಲಾ? ಪ್ರೀತಿಸಿದ್ಯಲ್ಲಪ್ಪ, ಅಷ್ಟು ಸುಲಭವಾಗಿ ನಂಬಲ್ಲ. ನಿಮ್ಮಿಬ್ರು ಮಧ್ಯೆ ಈ ಪ್ರೀತಿ ಅಡ್ಡ ಇರೋದ್ರಿಂದ ಅವಳೇನೇ ಮಾಡಿದ್ರು ನೀನು ಏನೂ ಕೇಳಕ್ಕಾಗಲ್ಲ. ತನ್ನ ಗಂಡ ಯಾರಿಗೂ ಮಾತಾಡಕ್ ಬಿಡಲ್ಲ ಅನ್ನೋ ನಂಬಿಕೆಯಿಂದ ಯಾರಿಗೂ ಹೇಳ್ದೇನೆ ಕೊಂಡ್ಕೊಂಡಿದ್ದಾಳೆ. ಏನಂದೆ? ಅಮ್ಮ ಪ್ರೀತಿಯಿಂದ ಕೊಡ್ಸಿದ್ರಾ? ಹೌದು ರೀ. ಅಂದ್ರೆ ನೀನ್ ಆರ್ಡರ್ ಕೊಟ್ಟು ತಗೊಂಡಿದ್ದಲ್ವಾ? ನಾನಾ? ನಿಮ್ಗೂ ಅತ್ತೆಗೂ ಒಂದ್ ಮಾತು ಹೇಳ್ದೆ ನಾನೇನಾದ್ರೂ ಕೊಂಡ್ಕೋತೀನಾ? ಅಷ್ಟಕ್ಕೂ ಈಗ ನಾನೇ ಆರ್ಡರ್ ಕೊಟ್ಟು ಕೊಂಡ್ಕೊಳ್ಳೋ ಅಂತ ಆಸೆ ಏನಿಲ್ಲ ನಂಗೆ. ಅಮ್ಮ ನೋಡಿದ್ರೆ ವೈದೇಹಿ ಆರ್ಡರ್ ಕೊಟ್ಟು ತಗೊಂಡಿದ್ದಾಳೆ ಅಂತಿದ್ದಾರೆ, ಇವಳು ನೋಡಿದ್ರೆ ಅಮ್ಮ ಪ್ರೀತಿಯಿಂದ ಕೊಡ್ಸಿದ್ದಾರೆ ಅಂತಿದ್ದಾಳಲ್ಲ. ಏನಾಯ್ತ್ರಿ? ಈ ನೆಕ್ಲೆಸ್ನ ಅಮ್ಮನೇ ತಂದು ಕೊಟ್ರಾ? ಇಲ್ಲ, ಅತ್ತೆ ಕೊಟ್ರು ಅಂತ ಊರ್ಮಿಳಾ ಅಕ್ಕ ತಂದ್ಕೊಟ್ರು. ಇಲ್ಲಿದ ಕಿತಾಪತಿ. ಅಂದ್ರೆ ವೈದೇಹಿನೇ ತಗೊಂಡ್ಲು ಅಂತ ಅಮ್ಮನ ಹತ್ರ, ಅಮ್ಮ ಕೊಟ್ಟಿದ್ದು ಅಂತ ವೈದೇಹಿ ಹತ್ರ ಹೇಳಿ ಜಗಳ ತಂದಿಡಕ್ ನೋಡ್ತಿದಾರ. ಆ ಸೇಟು ಫೋನ್ ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಮತ್ತೆ ಏನಾಯ್ತ್ರಿ ಈಗ? ಏನೂ ಇಲ್ಲ. ಹಲೋ ಸೇಟು, ನಾನ್ ದೇವಾಂಶ್ ಮಾತಾಡ್ತಿರೋದು. ಸರ್, ರಾಮ್ ರಾಮ್. ಹೇಳಿ ಸರ್. ನೆಕ್ಲೆಸ್ ಡೆಲಿವರಿ ಕೊಟ್ರಿ ಅಲ್ವಾ? ಮನೆಗೆ ಬಂದು ಚೆಕ್ ತಗೊಂಡು ಹೋಗಿ. ಓಕೆ ಸರ್, ಈಗಲೇ ಬರ್ತೀನಿ. ಇದೇನತ್ತಿಗೆ ನಿಮ್ಮ ಮೊಬೈಲ್ ರಿಂಗ್ ಆಗ್ತಾ ಇದೆ? ಬೇರೆ ಯಾರಾದ್ರೂ ಕಾಲ್ ಮಾಡ್ತಿದ್ದಾರಾ? ಇಲ್ಲಾಂದ್ರೆ ನಮ್ ಸೇಟುನೇ ಕಾಲ್ ಮಾಡ್ತಿದ್ದಾನಾ? ಸೇಟುಗ್ ಫೋನ್ ಮಾಡಿರೋದು ವೈದೇಹಿ ಕಣೋ. ವೈದೇಹಿಗೆ ಫೋನ್ ಮಾಡ್ತಾರವ್ರು. ಅವಳಿಗೆ ಬೇರೆಯವ್ರು ಮಾಡಿರ್ಬೇಕು. ಹಲೋ ಸರ್. ಸೇಟು, ನಿನಗೆ ನೆಕ್ಲೆಸ್ ಆರ್ಡರ್ ಕೊಟ್ಟಿದ್ದು ಈ ನಂಬರಿಂದ ಕಾಲ್ ಮಾಡಿ ಅಲ್ವಾ? ಹೌದು ಸರ್. ಥ್ಯಾಂಕ್ಸ್ ಸೇಟು. ಓಕೆ ಸರ್. ಇದೇನ್ ಊರ್ಮಿಳಾ, ನೆಕ್ಲೆಸ್ ಆರ್ಡರ್ ಕೊಟ್ಟಿದ್ ವೈದೇಹಿ ಎಂದೆ, ನೀನ್ ಆರ್ಡರ್ ಕೊಟ್ಯಾ? ಇವಾಗ ಅರ್ಥ ಆಯ್ತಲ್ವಮ್ಮ, ವೈದೇಹಿ ಹೇಳ್ದೆ ಕೇಳ್ದೆ ಹೀಗೆಲ್ಲ ಮಾಡಲ್ಲ ಅಂತ. ಹೌದು ಕಂದ. ಏನ್ ಊರ್ಮಿಳಾ ಇದು? ನಿನ್ನಿಂದ ಪಾಪ ನಾನು ವೈದೇಹಿನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಇವಾಗ ಅರ್ಥ ಆಯ್ತು. ನೆಕ್ಲೆಸ್ ಅಲ್ಲಿ ಹೊಸ ಕಲೆಕ್ಷನ್ಸ್ ಬಂದಿದ್ಯಾ? ಊರ್ಮಿಳಾ ಅಕ್ಕನೇ ನೆಕ್ಲೆಸ್ ಬುಕ್ ಮಾಡಿ ನೀನು ಕೊಡು ಅಂತ ಅತ್ತೆನೇ ನನ್ನ ಕಳ್ಸಿದ್ರು. ತಗೋ. ಅತ್ತೆ ಕೊಡ್ಸಿದ್ದಾರೆ ಅಂತ ನನಗ್ ಕೊಟ್ಟು ಆಗ್ಲೇ ಕಾಲ್ ಮಾಡಿ ಆರ್ಡರ್ ಕೊಟ್ಟಿದ್ದನ್ನ ನಾನ್ ಕೇಳಿಸ್ಕೊಂಡೆ. ನಾನ್ ಬುಕ್ ಮಾಡ್ದೆ ಅಂತ ಅತ್ತೆ ಹತ್ರ ನನ್ ಬಗ್ಗೆ ಚಾಡಿ ಹೇಳಿದ್ದಾರೆ. ಇದೇನ್ ಕೇಡ್ ಬುದ್ಧಿ ಊರ್ಮಿಳಾ? ವೈದೇಹಿನ ಎಲ್ರು ಹೊಗಳುತ್ತಿದ್ದಾರೆ ಅಂತ ಹೇಳಿ ನೀನು ಈ ಮಟ್ಟಿಗೆ ಕೇಳಿದಿದ್ಯಾ?
ಆದ್ರೆ ನಿಮ್ ಮರ್ಯಾದೆ ಹೋದ್ರೆ ಈ ಮನೆ ಮರ್ಯಾದೆನೆ ಹೋದ ಹಾಗೆ. ಅವತ್ತು ಕೂಡ ಕೆಲ್ಸದವ್ರ ವಿಷಯದಲ್ಲಿ ಇದೇ ತರಾನೇ ಮಾಡಿದ್ರಿ. ಅತ್ತೆ ಹೀಗ್ ನನ್ನನ್ ಬೈದ್ರೆ ಅದರಿಂದ ನಿಮಗೇನ್ ಸಿಗುತ್ತೆ ಅಕ್ಕ? ಆಗ ಮನೆ ಮರ್ಯಾದೆ ಹೋಗ್ದೇನೆ ನಿಮ್ಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ಯೋಚಿಸ್ತೀನಿ. ಹುಷಾರು. ಅಲ್ಲ, ವೈದೇಹಿ ಎಷ್ಟು ಒಳ್ಳೆಯವಳು ಅಂತ ನಿನಗೆ ಗೊತ್ತು. ನಿನ್ ದೊಡ್ಡ ಸೊಸೆದು ಎಂತ ಬುದ್ಧಿ ಅಂತನೂ ನಿನಗೆ ಗೊತ್ತು. ಆದ್ರೂ ಅವಳು ಹೇಳಿದ್ ನಿಜ ಅಂತ ನೀನ್ ಹೇಗ್ ನಂಬ್ದೆ? ನನಗೆ ಯಾಕೋ ವೈದೇಹಿನ ನೀನ್ ಸೊಸೆಯಾಗಿ ಒಪ್ಕೊಳಕ್ ಆಗ್ತಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಅವಳ ಬಗ್ಗೆ ಯಾರೇ ಕೆಟ್ಟದ್ದು ಹೇಳಿದ್ರು ಅದು ನಿಜಾನೋ ಅಲ್ವೋ ಅಂತ ತಿಳ್ಕೊಳ್ದೆ ನೀನ್ ನಂಬ್ತಾ ಇದೀಯಾ? ಅದೇ ಕಾರಣ ಆಗಿರ್ಬಹುದು. ಹಾಗನ್ಸೋದ್ರಲ್ಲಿ ತಪ್ಪೇನಿದೆ ಅಂತ ನೀವೇ ಹೇಳಿ. ಮಗ ಪ್ರೀತಿಸಿದಾನೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಆಚಾರ ಸಂಪ್ರದಾಯನ ಲೆಕ್ಕಕ್ಕಿಡ್ದೆ ಈಗಾಗ್ಲೇ ಅವ್ರಿಗೆ ಮದ್ವೆ ಆಗೋಗಿದೆ ಅಂತ ಸೊಸೆಯಾಗಿ ಸ್ವೀಕರಿಸ್ಕೊಂಡ್ರು ನೆಮ್ಮದಿನೇ ಇಲ್ಲ ಅನ್ನಿಸ್ತಿದೆ. ಅನಾಥೆನ ಸೊಸೆಯನ್ನಾಗಿ ಮಾಡ್ಕೊಂಡಿದ್ದೀರಾ? ನಾಳೆ ಅವಳಿಗೆ ಮಗು ಹುಟ್ಟಿದ್ರೆ ಆ ಮಗುಲ್ ಹರಿಯೋ ರಕ್ತ ಯಾರ್ದು ಅಂತ ಕೇಳ್ದಾಗ ಉತ್ತರ ಕೊಡಕ್ಕಾಗ್ದೆ ತಲೆ ತಗ್ಗಿಸ್ಬೇಕಾಗತ್ತೆ. ಬೇಡ ಕೌಸಲ್ಯ, ಕನ್ಸಲ್ ಕೂಡ ನೀನ್ ಆ ರೀತಿ ಯೋಚನೆ ಮಾಡಕ್ ಹೋಗ್ಬೇಡ. ಹಿಂದೆ ಮಾಡಿರೋ ತಪ್ಪನ್ನ. ಫೋನ್ ಮಾಡಿರೋದು ಅಕ್ಕನ್ ಫೋನಿಂದಾನೆ, ಆದ್ರೆ ಮಾತಾಡಿದ್ದು ಅಕ್ಕ ಅಲ್ಲ, ನಾನೇ. ಪತಿದೇವರು ತುಂಬಾ ಸೀರಿಯಸ್ ಆಗಿದಾರಲ್ಲ. ಏನಂದ್ರೆ ಯಾಕ್ರಿ ಇಷ್ಟೊಂದು ಕೋಪ? ನೀನ್ ಮಾಡಿರೋ ಕೆಲ್ಸಕ್ಕೆ ಕೂದಲನ್ನ ಹಿಡ್ದು ಎಳೆದು ತಲೆ ಮೇಲೆ ನಾನು ಕುಟ್ಟಿ ಬೆನ್ಮೇಲೆ ಹಾಗೆ 4 ಗುದ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಆದ್ರೆ ನಿನ್ನ ಮುಟ್ಟೋದಕ್ಕೆ ಇಷ್ಟ ಇಲ್ಲದೆ ಸುಮ್ಮನಾಗ್ತಾ ಇದ್ದೀನಿ. ಅಬ್ಬಾ, ತುಂಬಾನೇ ಕೋಪ ಬಂದಿರೋ ಹಾಗಿದೆ. ಅಷ್ಟಕ್ಕೂ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ ಹೇಳಿ? ಏನ್ ಮಾಡಿದ್ಯಾನ? ಅಷ್ಟಕ್ಕೂ ನಿನ್ಗಿವೆಲ್ಲ ಅಭ್ಯಾಸ ಆಗೋಗಿದೆ, ಅದಕ್ಕೆ ನಿನಗೆ ತಪ್ಪನಿಸ್ತಾ ಇಲ್ಲ. ಆವಾಗ ನೋಡಿದ್ರೆ ನಮ್ಮ ಮದ್ವೆ ವಿಚಾರ ಮುಚ್ಚಿಟ್ಟು ನಿನ್ ತಂಗಿನೇ ನನ್ನ ಹೆಂಡತಿ ಅಂತ ಹೇಳಿದ್ದೆ. ಇವಾಗ ನೋಡಿದ್ರೆ ಅವ್ರು ಮಾಡಿರೋ ತಪ್ಪನ್ನ ಮುಚ್ಚಿಟ್ಟು ಆರೋಪನ ನಿನ್ ಮೇಲೆ ಹಾಕೊಂಡೆ. ಎಲ್ಲಾ ತಪ್ಪುಗಳನ್ನು ನಿನ್ ತಲೆ ಮೇಲೆ ಹಾಕೊಳ್ಳೋದು ಅಂದ್ರೆ ನಿನ್ಗಿಷ್ಟನಾ? ಹೇಯ್, ನಗ್ಬೇಡ. ನಕ್ರೆ ನನಗೆ ಕೋಪ ಬರುತ್ತಷ್ಟೇ. ಹಾಗಾದ್ರೆ ನಿಮ್ಮ ಅಪ್ಪನಿಗೋಸ್ಕರ ಮಾಡ್ದೆ, ಇವಾಗ ಯಾರಿಗೋಸ್ಕರ ಮಾಡ್ದೆ? ಯಾಕೆ ಮಾಡ್ದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ, ಆದ್ರೆ ನನಗ್ ಮಾತ್ರ ತುಂಬಾ ಸಂತೋಷ ಆಗ್ತಿದೆ ರೀ. ಹೌದು ಹೌದೌದು, ನನಗೆ ಹೀಗೆ ಟಾರ್ಚರ್ ಕೊಟ್ಟು ನೀನ್ ಸಂತೋಷವಾಗಿರೋದು ನಿನ್ಗೆ ಅಭ್ಯಾಸ ಆಗೋಗಿದ್ದಲ್ವಾ? ಏ, ದೂರ ಇರು. ದೂರ ದೂರ ಹೋಗು, ದೂರ ಹೋಗು, ದೂರ. ಅಪ್ಪ, ನಾನು ಹೇಳೋದನ್ನ ಕೇಳಿಸ್ಕೊತೀರಾ? ಅತ್ತೆ ಏನೇ ಅಂದ್ರು, ಊರ್ಮಿಳಾ ಅಕ್ಕ ಎಷ್ಟೇ ನನ್ ಮೇಲೆ ತಪ್ಪು ಹಾಕಿದ್ರು, ನೀವ್ ಮಾತ್ರ ನಾನ್ ತಪ್ಪು ಮಾಡ್ಲಿಲ್ಲ ಅಂತ ನಂಬಿದ್ರಿ ನೋಡಿ. ಅದನ್ನ ಮೀರಿದ ಸಂತೋಷ ಇನ್ನೇನಿರಕ್ ಸಾಧ್ಯ ಹೇಳಿ? ಇಲ್ಲ ಇಲ್ಲ, ನಿನ್ ಮೇಲಿರೋ ನಂಬಿಕೆಯಿಂದ ಅಲ್ಲ, ಅವ್ರ ಮೇಲೆ ನಂಬಿಕೆ ಬರ್ದೆ ಹೀಗೆ ಮಾಡ್ದೆ ಅಷ್ಟೇ. ಅಯ್ಯ, ನಾನ್ ನಿಮಗೆ ಗೊತ್ತಿಲ್ಲ, ನೀವು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ತಂದೆಯವರು ತುಂಬಾ ಜನಕ್ಕೆ ಸಹಾಯ ಮಾಡಿರೋದು ನನಗೆ ಗೊತ್ತು ಸರ್. ಆದ್ರೆ ನೀವು ಅವ್ರಿಗಿಂತ ಗ್ರೇಟ್ ಸರ್. ಯಾಕಂದ್ರೆ ಕೆಲ್ಸಕ್ಕೆ ಬಾರದೇ ಇರೋನ್ನ ಮನೆಯಲ್ಲೇ ಇಟ್ಕೊಂಡು ಊಟ ಹಾಕೋದು ಅಲ್ಲದೆ ಅವನ್ ಬಡ್ಡಿಗೆ ಅಂತ ತಗೊಂಡಿರೋ ದುಡ್ಡನ್ನ ಪಾಪ ನೀವೇ ತೀರಿಸ್ತಾ ಇದ್ದೀರಾ. ಅದಕ್ಕೆ ನಿಮ್ಮನ್ನ ಗ್ರೇಟು ಅಂದಿದ್ದು ಸರ್. ನೀವ್ ಏನ್ ಮಾತಾಡ್ತಾ ಇದ್ದೀರಾ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ಲಿಲ್ಲ. ಅದೇ ನಿಮ್ ಮನೇಲಿರೋ ವೇಸ್ಟ್ ಮಾಡಿ
ಆ ವಾಲಿ ಬಗ್ಗೆ ಸರ್. ವಾಲಿ ಬಡ್ಡಿಗೆ ತಗೊಂಡು 5 ಲಕ್ಷ ಸಾಲನ ನೀವೇ ತೀರಿಸಿದ್ದೀರಲ್ಲ ಸರ್. ಆಗ್ಲೇ ಮರ್ತ್ಬಿಟ್ರ ಸರ್ ನೀವು? ನಾನ್ ಸಾಲ ತೀರ್ಸದ್ನ? ಏನ್ ಹೇಳ್ತಾ ಇದ್ದೀರಾ ನೀವು? ಅರೆ ಏನ್ ಸರ್, ಚೆನ್ನಾಗಿ ಹೇಳ್ತೀರಾ ನೀವು. ಹಾಗಾದ್ರೆ 1 ನಿಮಿಷ ಇರಿ ಸರ್. ಇಲ್ಲಿ ನೋಡಿ, ಈ ಚೆಕ್ ನಿಮ್ದೇ ಅಲ್ವಾ? ಈ ಚೆಕ್ ನಂದೇನೆ, ಆದ್ರೆ ಈ ಚೆಕ್ ಮೇಲೆ ಸೈನ್ ಮಾಡಿರೋದು ಮಾತ್ರ ನಾನಲ್ಲ. ಹಾಗಾದ್ರೆ ಆ ವೇಸ್ಟ್ ನನ್ ಮಗ ಮತ್ತೆ ನನ್ಗೆ ಮೋಸ ಮಾಡೋದ್ನಾ? ಅವನು ನಿನ್ನಷ್ಟೇ ಅಲ್ಲ, ನನಗೂ ಮೋಸ ಮಾಡ್ತಾ ಇದ್ದಾನೆ. ನಿನಗ್ ದುಡ್ಡು ಕೊಡದೆ ಮೋಸ ಮಾಡ್ತಿದ್ರೆ ಚೆಕ್ ಮೇಲೆ ನನ್ನ ಸೈನ್ನ ಫೋರ್ಜರಿ ಮಾಡಿ ನನಗ್ ಮೋಸ ಮಾಡ್ತಾ ಇದ್ದಾನೆ. ರೀ ವಾಲಿ, ಏನಾಯ್ತು ಮಗನೇ? ಎಲ್ಲಿ ಆ 420? ವಾಲಿ, ಹೇ ವಾಲಿ, ಯು ಚೀಟರ್, ನನಗೆ ಮೋಸ ಮಾಡ್ತೀಯೋ ನೀನು? ಏನೋ ಮಾಡಕ್ ಹೋಗಿ ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ. ನನಗೂ ಏನೂ ಹೇಳಿಲ್ವಲ್ಲ. ದೇವಾಂಶ್, ಏನಾಯ್ತು ಅಂತ ಹೇಳು ದೇವಾಂಶ್. ಬಿಡು ಅವನನ್ನ. ಏನಾಯ್ತಾ? ಅವನ್ನೇ ಕೇಳಪ್ಪ, ಏನ್ ಮಾಡಿದ್ದಾನೆ ಅಂತ. ನನ್ಗೇನು ಗೊತ್ತಿಲ್ಲ ದೊಡ್ಡಪ್ಪ, ನಾನು ಯಾವ ತಪ್ಪು ಮಾಡಿಲ್ಲ. ಮಾಡಿಲ್ವಾ? ಏನಿದು? ಚೆಕ್ ಮೇಲೆ ಫೋರ್ಜರಿ ಮಾಡಿರೋದು ಇವನು ಗೊತ್ತಾಗೋಯ್ತು ಅನ್ಸುತ್ತೆ. ಈ ಚೆಕ್ ಇವನ ಹತ್ರ ಹೇಗ್ ಬಂತು? ಚೆಕ್ ಮೇಲೆ ನನ್ ಸೈನ್ಯ ಫೋರ್ಜರಿ ಮಾಡ್ತೀಯನೋ ನೀನು? ಎಷ್ಟೋ ಧೈರ್ಯ ನಿನ್ಗೆ? ಏನು, ನಿನ್ ಸಿಗ್ನೇಚರ್ ಫೋರ್ಜರಿ ಮಾಡಿದಾನ? ಹೌದಪ್ಪ, ನೋಡಿ ಇಲ್ಲಿ. ಎಲ್ಲೋ ಬೆಟ್ಸಾಡಿ ಸಾಲ ಮಾಡ್ಕೊಂಡು ಅದನ್ನ ತೀರ್ಸೋಕಾಗ್ದೆ ಇಲ್ಲಿ ನೋಡಿ, ನನ್ ಸೈನ್ನ ಫೋರ್ಜರಿ ಮಾಡಿ ಇವನು ಚೆಕ್ ಕೊಟ್ಟಿದ್ದಾನೆ. ರಾಸ್ಕಲ್, ಇಂಥ ಕೀಳ್ ಮಟ್ಟಕ್ಕೆ ಇಳಿದು ಬಿಟ್ಟಿಯಾ ನೀನು? ಏಯ್, ಮಾಡಿದ್ದೆ ವೇಸ್ಟ್ ಕೆಲ್ಸ. ಅದ್ರಲ್ಲಿ ಸಿಟ್ಟಿಗೇನು ಕಡಿಮೆ ಇಲ್ಲ. 5 ಲಕ್ಷಕ್ಕೋಸ್ಕರ ಚೆಕ್ ಮೇಲೆ ಫೋರ್ಜರಿ ಮಾಡ್ತೀಯಾ? ನಾಚಿಕೆ ಆಗಲ್ವಾ? ಮತ್ತೇನ್ ಮಾಡ್ಬೇಕು? ಸಾಲ ಕೊಟ್ಟವನು ಕುತ್ತಿಗೆ ಮೇಲೆ ಕೂತಿದ್ದ. ದುಡ್ಡು ಕೊಡದೆ ಹೋದ್ರೆ ಮನೆಗ್ ಬಂದು ದೊಡ್ಡಪ್ಪನ ಹತ್ರ ಮಾತಾಡ್ತೀನಿ ಅಂದ. ಬೇರೆ ದಾರಿ ಇಲ್ದೆ ಹೀಗ್ ಮಾಡ್ಬೇಕಾಗ್ ಬಂತು. ಹಾಗಾದ್ರೂ ಆಗ್ಬೇಕಾಗಿತ್ತು. ನಿನಗ್ 4 ಮಾತ್ ಬೈದು ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ರು. ಆದ್ರೆ ಈಗ ಚೀಟರ್ ಅಂತ ಅನ್ನಿಸ್ಕೊಂಡು ಎಲ್ರ ಕೈಯಲ್ಲೂ ಬಾಯಿಗೆ ಬಂದಂಗ್ ಬೈಸ್ಕೋತಿದ್ಯಾ? ಹೋಗ್ಲಿ, ಮಾಡಿದೇನೋ ಮಾಡ್ದೆ. 5 ಲಕ್ಷ 10 ಲಕ್ಷ ಅಂತ ಚೀಪಾಗಿ ಯೋಚಿಸಿದ್ಯಾ? ಹಾಕಿದ್ರೆ ಮೂಲಕ್ಕೆ ಕೈ ಹಾಕ್ಬೇಕು. ನನ್ ಕರ್ಮಕ್ಕೆ ಅದೊಂದೇ ಕಮ್ಮಿ. 5 ಲಕ್ಷ ಇರ್ಲಿ, 5,000 ಕೂಡ ಕೇಳ್ದೇ ಇರೋ ಪರಿಸ್ಥಿತಿ ಬಂದಿದೆ. ಆದ್ರೂ ಮೂಲಕ್ಕೆ ಕೈ ಹಾಕ್ಬೇಕು ಅಂತ ಎಷ್ಟೊಂದು ಪ್ಲಾನ್ ಮಾಡಿದ್ವಲ್ಲ, ಏನಾಯ್ತು? ಒಂದೇ ಒಂದು ಪ್ಲಾನ್ ಕೂಡ ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಅವತ್ತೇ ದೇವಾಂಜನ ಎತ್ಬಿಡೋಣ ಅನ್ಕೊಂಡೆ. ಇಷ್ಟೆಲ್ಲ ಆದ್ರೂ ಸಾಯಿಸೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಡಲ್ಲ ಅಲ್ವಾ? ಮಾವನ್ನೇ ಸಾಯ್ಸಕ್ ನೋಡ್ದೆ, ಏನಾಯ್ತು? ಕೋಮಾದಲ್ಲಿದ್ದಿದ್ ಮನುಷ್ಯ ಎದ್ದು ಅವ್ರ ಮದ್ವೆ ಬಗ್ಗೆ ಎಲ್ರಿಗೂ ಹೇಳಿ ವೈದೇಹಿ ಮನೆಗ್ ಸೊಸೆ ಆಗೋದಕ್ಕೆ ಕಾರಣ ಅದೇ ನೀನು. ಹೌದು, ತಪ್ಪು ಮಾಡ್ದೆ. ಆ ಮುದ್ಕನ್ನ ನಾನ್ ಸಾಯ್ಸಕ್ ಹೋಗಿ ತುಂಬಾ ದೊಡ್ಡ ತಪ್ಪೆ ಮಾಡ್ದೆ. ಸಾಯ್ಸಕ್ ನೋಡ್ಬೇಕಾಗಿದ್ದ ಮುದ್ಕನ್ನಲ್ಲ, ಆ ಮುದ್ಕನ್ ಮಗನ್ನ.
ಆ ದೇವಾಂಜನ್ ಸಾಯಿಸ್ಬೇಕು. ಸಿಟ್ಟಲ್ಲಿ ಏನೇನೋ ಯೋಚಿಸ್ತಿದ್ಯಾ. ಸಾವು ಯಾವತ್ತಿಗೂ ಯಾವುದಕ್ಕೂ ಉತ್ತರ ಆಗಲ್ಲ. ಆದ್ರೆ ಸೇಡ್ಗೆ ಅದೇ ಉತ್ತರ ಅಲ್ವಾ? ಆಗ ಅವನನ್ನ ಸಾಯಿಸೋದು ಆಪ್ಷನ್ ಆಗಿತ್ತು. ಈಗ ನಂಗಾಗಿರೋ ಅವಮಾನಕ್ಕೆ ಪ್ರತೀಕಾರ, ನನ್ ಸೇಡನ್ ತೀರ್ಸ್ಕೊಳಕ್ಕೆ ಪರಿಹಾರ. ಆಫ್ಟರ್ ಆಲ್ 5 ಲಕ್ಷಕ್ಕೆ ನನ್ನ ಇಷ್ಟೆಲ್ಲ ಅವಮಾನ ಮಾಡ್ತಾನ, ಮನೆಯವ್ರೆಲ್ರ ಕೈಲೂ ಬೈಸ್ತಾನ. ಇಷ್ಟಕ್ಕೂ ಅವನನ್ನ ನಾನು ಸಾಯಿಸ್ಬಿಟ್ರೆ 5 ಲಕ್ಷ ಅಷ್ಟೇ ಯಾಕೆ, ಈ ಆಸ್ತಿಗೆ ನಾನು ವಾರಸ್ದಾರ ಆಗೋಗ್ತೀನಲ್ವಾ? ಅಂದ್ಮೇಲೆ ಅವನನ್ನ ಯಾಕೆ ಸಾಯಿಸ್ಬಾರ್ದು ಹೇಳು? ಯಾಕೆ ಅಂತ ಕೇಳ್ತಿದ್ಯಾ? ಯಾಕೆ ಅಂದ್ರೆ ಆಮೇಲೆ ನೀನ್ ಸಾಯ್ತೀಯ. $5 ಲಕ್ಷಕ್ಕೋಸ್ಕರ ನಿನಗಿಷ್ಟ ಅವಮಾನ ಮಾಡಿದ್ರು, ಇನ್ನು ಪ್ರಾಣ ತೆಗಿಬೇಕು ಅನ್ನೋ ಯೋಚನೆ ಇದೆ ಅಂತ ಗೊತ್ತಾದ್ರೆ ಇನ್ನ ಸಾಯಿಸ್ಬಿಡ್ತಾನೆ. ಸಾಯಿಸಿದ್ರೆ ಸಾಯಿಸ್ಲಿ, ನಾನ್ ಕೇರ್ ಮಾಡಲ್ಲ. ಒಂದು ಅವನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಇಷ್ಟಕ್ಕೂ ಎಲ್ಲದಕ್ಕಿಂತ ಅವನನ್ನ ಸಾಯಿಸಕ್ ಹೊರಟಿರೋ ಮುಖ್ಯ ಕಾರಣ ಏನು ಅಂತ ಗೊತ್ತಾ? ನೀನೆ. ರಾಣಿಯಾಗಿ ನೀನಿದ್ರು ಇಡೀ ಸಾಮ್ರಾಜ್ಯ ಅವನ ಕೈಲಿದೆ. ನೀನ್ ಸಿಗ್ಬೇಕು ಅಂದ್ರೆ ಸಾಮ್ರಾಜ್ಯ ನಂದಾಗ್ಬೇಕು. ಸಾಮ್ರಾಜ್ಯ ನಂದಾಗ್ಬೇಕು ಅಂದ್ರೆ ಅವನ್ ಸಾಯ್ಲೇಬೇಕು. ಯಾವ ಆಂಗಲ್ ಅಲ್ಲಿ ನೋಡಿದ್ರು ಅವನನ್ನ ಸಾಯಿಸೋದೆ ಕರೆಕ್ಟ್ ಅನ್ಸ್ತಿದೆ. ಸಾಯಿಸ್ತೀನಿ, ಸಾಯಿಸ್ತೀನಿ. ನನ್ ರಾಣಿನ ನನ್ ರಾಜ್ಯದ ಪಟ್ಟದ ಮೇಲೆ ಕೂಡಿಸ್ತೀನಿ. ಇದನ್ನ ಗಂಡ ಹೆಂಡತಿ ತಿಂದ್ರೆ ಆದಷ್ಟು ಬೇಗ ಸಂತಾನ ಆಗುತ್ತೆ. ತಿನ್ನು ತಿನ್ರಿ. ತುಂಬಾ ಚೆನ್ನಾಗಿದೆ ಇಂದು. ಅಜ್ಜಿ ಏನು ಇನ್ನೂ ಮಂಚದ ಕೆಳಗಿರೋ ಚಾಪೆ ನೋಡಿಲ್ವಲ್ಲ? ಏನ್ ಮಾಡ್ತಿದ್ಯಾ? ಏನೂ ಇಲ್ಲ. ಏನ್ ಬಚ್ಚಿಡ್ತಿದ್ಯಾ? ಏನಿಲ್ಲ, ನೀನ್ ಸರ್ಕೊಳ ಆ ಕಡೆ. ಏನಿಲ್ಲ ಅಂತ ಹೇಳ್ತಿದ್ದೀರ. ನೀನು ಅಷ್ಟೇ. ಇದು ಹಿಡ್ಕೋ. ಅಮ್ಮ, ಏನಿದು ಮಂಚದ ಕೆಳಗ್ ಚಾಪೆ ಇದೆಯಲ್ಲ? ಇಂದು ನೋಡ್ಬಿಟ್ಲಲ್ಲ, ಏನಪ್ಪ ಮಾಡ್ತೀವಾಗ? ಕೇಳ್ತಿರೋದು ನಿಮ್ಮನ್ನೇ. ನಿಮ್ ರೂಮಲ್ಲಿ ಚಾಪೆಗೆ ಏನ್ ಕೆಲ್ಸ? ಯಾಕೆ ಇಬ್ರು ಸುಮ್ನೆ ಇದ್ದೀರಾ? ಅದು ಸುಮ್ನೆ ಅಜ್ಜಿ, ಕೆಳಗಡೆ ಇತ್ತು ಅಷ್ಟೇ. ಸುಮ್ನೆ ಯಾಕಿರುತ್ತೆ ಅಂತ ಇಬ್ರು ಬೇರೆ ಬೇರೆ ಮಲಗ್ತಾ ಇದ್ದೀರಾ? ನಾನು ಯಾವಾಗ ಮರಿ ಮಕ್ಕಳು ಕೊಡ್ತಾರೋ ಅಂತ ಕಾಯ್ತಾ ಇದ್ರೆ ನೀವು ಈ ತರ ಮಾಡ್ತಿದ್ದೀರಾ? ಹಾ, ಹೋಗ್ ಮಲ್ಕೊಳ್ಳಿ. ನೀವು ಕೂಡ ಮಲ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಯುವರ್ ಪರ್ಮಿಷನ್ ಮೇಡಮ್. ನೀವು ಮಲ್ಕೊಳ್ಳಿ. ಏಯ್, ಆ ಕಡೆ ತಿರುಗು. ಏಯ್, ಆ ಕಡೆ ತಿರುಗು. ನಾನು ಹೀಗೆ ಮಲ್ಗೋದು. ಯಾಕೆ ಹಾಗೆ ನೋಡ್ತಿದ್ಯಾ? ನಾನು ಹೀಗೆ ನೋಡೋದು. ನೋಡ್ಕೋ. ನಾನು ಈ ಕಡೆ ತಿರುಗಿ ನೋಡ್ಕೋತೀನಿ. ಬಂಗಾರ.
ಆಂಜನೇಯ ಪ್ರಸನ್ನಾಂಜನೇಯ ಶ್ರೀ ಆಂಜನೇಯ ಪ್ರಸನ್ನಾಂಜನೇಯ. ಏನಂದ್ರೆ 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 ಇವರೆಲ್ಲಿ ಹೋದ್ರು? ಯಾರು ಯಾರು ಸೌಂಡ್ ಮಾಡಿದ್ದು? ರಂಗ, ಏನಾಯ್ತು? ಏನದು ಶಬ್ದ? ಗೊತ್ತಿಲ್ಲ ಅಜ್ಜಿ. ದೇವಾ, ಹಾ ಇಂದು, ಏನದು ಶಬ್ದ? ಅದೇ ಅರ್ಥ ಆಗ್ತಾ ಇಲ್ಲ ಇಂದು. ಏನು ಏನಾಯ್ತು? ಎಲ್ಲಿಂದ ಬಂತು ಶಬ್ದ? ಏನಾಯ್ತು ರಂಗ? ಏನೋ ಸೌಂಡ್ ಬಂತು ಅಮ್ಮವ್ರೆ. ದೇವಾಂಶ್, ಏನಾಯ್ತು ಮಗನೇ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ನೀವ್ಯಾರು ಏನು ಹೆದರ್ಕೋಬೇಡಿ ಅಪ್ಪ, ನೀವೆಲ್ಲರೂ ಇಲ್ಲೇ ಇರಿ. ನಾನು ನೋಡ್ತೀನಿ. ಏನಂದ್ರೆ ಅಣ್ಣ, ಯಾರಾದ್ರೂ ಕಾಣಿಸಿದ್ರಾ? ಇಲ್ಲ ಕಣ. ಈ ರೂಮ್ ಬಾಗ್ಲಿ ಯಾರು ತೆಗ್ದಿದ್ದು? ನಿನ್ನ ಕಣ್ಣೇ ಅವನಿಗೆ ಕವಚ, ನಿನ್ನ ಸ್ಥಿತಿ ಪ್ರಜ್ಞೆನೇ ಅವನಿಗೆ ಆಯುಧ. ಯಾರು ನೀನು? ಯಾರು ನೀನು? ರಂಗ, ಹಿಡ್ಕೊಳ್ಳಿ ಅವನ್ನ. ನಿಂತ್ಕೊಳ್ಳೋ. ಯಾರೋ ನೀನು? ನಿಂತ್ಕೊಳ್ಳೋ. ರಂಗ, ರಂಗ, ನಿಂತ್ಕೊಳ್ಳೋ. ದೇವಾಂಶ್, ಅವ್ನು ಈ ಕಡೆಯಿಂದ ಹೋದ. ನಿಂತ್ಕೊಳ್ಳೋ. ನಿಂತ್ಕೊಳ್ಳಲೇ, ನಿಂತ್ಕೊಳ್ಳೋ. ನಿಂತ್ಕ. ದಶರಥ, ಏನು ಅಂದ್ರೆ ಯಾರೇ ಅದು?